ಆನೇಕಲ್ ತಾಲೂಕಿನ ಯಡವನಹಳ್ಳಿಯ ಗ್ರಾಮದ ಗೆಸ್ಟ್ ಲೈನ್ ಬಳಿ ಡಾಕ್ಟರ್ ಧನಂಜಯ ರೆಡ್ಡಿ ಅವರ ಮಾಲೀಕತ್ವದ ಶ್ರೀ ಸಾಯಿ ಆಸ್ಪತ್ರೆಯನ್ನ SS ಗ್ಲೋಬಲ್ ಆಸ್ಪತ್ರೆ ಎಂದು ಮರುನಾಮಕರಣ ಮಾಡಿ ಆಧುನಿಕ ಸೌಲಭ್ಯಗಳೊಂದಿಗೆ ನವೀಕರಿಸಲಾಗಿದೆ. ಈ ಆಸ್ಪತ್ರೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು. ಕಳೆದ 7 ವರ್ಷಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀ ಸಾಯಿ ಆಸ್ಪತ್ರೆ SS ಗ್ಲೋಬಲ್ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿದ್ದು ಸಾರ್ವಜನಿಕರಿಗೆ ಇನ್ನಷ್ಟು ಗುಣಮಟ್ಟದ ಚಿಕಿತ್ಸೆ ನೀಡುವಂತಹ ಗುರಿ ಹೊಂದಿದೆ. ಇದರಲ್ಲಿ 23 ಹಾಸಿಗೆಯುಳ್ಳಂತಹ ICU ವ್ಯವಸ್ಥೆ, ಹೊಸ OPD ಕೇಂದ್ರ, ಕ್ಯಾತ್ ಲ್ಯಾಬ್ ಸೇರಿದಂತೆ ಹಲವು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಮೂಲಕ ಆಸ್ಪತ್ರೆಗೆ ಹೊಸ ರೂಪ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಆರೋಗ್ಯ ಕ್ಷೇತ್ರದಲ್ಲಿನ ಈ ಹೊಸ ಹೆಜ್ಜೆಯನ್ನ ಶ್ಲಾಘಿಸಿದರು. ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯವನ್ನು ಒದಗಿಸುವ ಉದ್ದೇಶವನ್ನ ಇವರು ಶ್ಲಾಘಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಶಾಸಕರಾದ ಶಿವಣ್ಣ, ಡಾಕ್ಟರ್ ವೀರಜ್ ಮತ್ತು ರವಿ ಸೇರಿದಂತೆ ಅನೇಕ ಗಣ್ಯರು, ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗಣ್ಯರು, ಆಸ್ಪತ್ರೆಯು ಈ ಭಾಗದ ಜನರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಡಿಮೆ ಇತ್ತು, ಸ್ವಲ್ಪ ಜಾಸ್ತಿ ಸೌಲಭ್ಯಗಳು ಬೇಕಾಗಿದ್ದರಿಂದ ಸ್ವಲ್ಪ ICU ಎಕ್ಸ್ಪೆಂಡ್ ಮಾಡಬೇಕಂತ ಪರಿಸ್ಥಿತಿ ಬಂದಿದ್ರಿಂದ ಈಗ 12 ಬೆಡ್ ICU 23 ಬೆಡ್ ICU ಆಗಿ ಕನ್ವರ್ಟ್ ಮಾಡಿದೀವಿ. ಮತ್ತು ಇದರ ಜೊತೆಗೆ ನೀವು OPD ಕಾಂಪ್ಲೆಕ್ಸ್ ಅನ್ನ ಓಪನ್ ಮಾಡಿ ಸ್ವಲ್ಪ ಇನ್ನ ಉತ್ತಮ ಸೌಲಭ್ಯಗಳನ್ನು ಕೊಡ್ಬೇಕಂತ ಗಮನದಲ್ಲಿ ಇಟ್ಕೊಂಡು OPD ನ ನಾವು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಈ ಏರಿಯಾದಲ್ಲಿ ನಾರಾಯಣದಲ್ಲಿ ಬಿಟ್ರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಯಾವುದು ಕ್ಯಾತ್ ಲ್ಯಾಬ್ ಇದಿರ್ಲಿಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕ್ಯಾತ್ ಲ್ಯಾಬ್ ಅನ್ನ ಅತ್ಯಂತ ನ್ಯೂ ವೆರಿ ಅಪ್ಗ್ರೇಡೆಡ್ ವರ್ಷನ್ ಕ್ಯಾತ್ ಲ್ಯಾಬ್ ಅನ್ನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಇದರಲ್ಲಿ ಎಲ್ಲಾ ರೀತಿಯ ಪ್ರೊಸೀಜರ್ಸ್ ನ ಮಾಡಬಹುದು. ಕಾರ್ಡಿಯಾಕ್, ನಾರ್ಮಲ್ ಆಂಜಿಯೋಗ್ರಾಮ್ ಆಗಲಿ, ಸ್ಟೆಂಟಿಂಗ್ ಆಗಲಿ, ಅದೇ ರೀತಿ ಪೆರಿಫೆರಲ್ ಆಂಜಿಯೋಗ್ರಾಮ್ಸ್ ಮಾಡಬಹುದು. ಕಾಲಲ್ಲಿ ಏನಾದ್ರು ಗ್ಯಾಂಗ್ರೀನ್ ತರ ಏನಾದ್ರು ಆಗಿದ್ರೆ, ರಕ್ತ ಸಂಚಾಲನೆ ಇಲ್ಲ ಅಂದ್ರೆ ಅದನ್ನ ನಾವು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳಗಳನ್ನ ಪ್ಲಾಸ್ಟಿಕ್ ಮಾಡಿ ರಕ್ತ ಸಂಚಾಲನೆ ಇಂಪ್ರೂವ್ಮೆಂಟ್ ಮಾಡಿ ಕಾಲು ತೆಗೆಯುವಂತ ಇದನ್ನ ತಡೆಗಟ್ಟಬಹುದು. ಸೊ ಈ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ನಮ್ಗೆ ಇದುವರೆಗೂ 7 ವರ್ಷದಿಂದ ತುಂಬಾ ಚೆನ್ನಾಗಿ ನಮ್ಗೆ ಸಹಕರಿಸ್ತಾ ನಮ್ಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ. ಇದೇ ರೀತಿ ಈಗ ಇರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ನೋಡ್ಕೊಂಡಿರ್ತಕ್ಕಂಥ ಈ ಹಾಸ್ಪಿಟಲ್ಗೆ ನೀವು ಬಂದು ಎಲ್ಲಾ ಫೆಸಿಲಿಟೀಸ್ ನಾವು ತಾವು ಉಪಯೋಗಿಸ್ಕೋಬೇಕಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಯಡವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಸಾಯಿ ಆಸ್ಪತ್ರೆ 7 ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಸಾಕಷ್ಟು ಈ ಭಾಗದಲ್ಲಿ ಇರ್ತಕ್ಕಂಥ ಕಾಯಿಲೆ ಬಂದಿರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಾ ಇತ್ತು. ಅದನ್ನ ಧನಂಜಯ ರೆಡ್ಡಿಯವರು ಈಗ ಎಲ್ಲ ಸುತ್ತಮುತ್ತಲು ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡು ಇವತ್ತು ಮೊದಲು ICU ಬಹಳ ಕಡಿಮೆ ಇತ್ತು, ಅಂದ್ರೆ 10-12 ಇತ್ತು. ಈಗ 23 ICU ಬೆಡ್ ಮತ್ತೆ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ, ಎಲ್ಲ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದಾರೆ. ಯಾವಾಗ ತಂದಿದ್ದಾರೆ? ಕ್ಯಾತ್ ಲ್ಯಾಬ್, ಇದೆಲ್ಲ ಆಪರೇಷನ್ಸ್ ಮಾಡೋದಕ್ಕೆ, ಮೆದುಳು, ಹಾರ್ಟು, ಈ ತರದ್ದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಆಪರೇಷನ್ಸ್ ಮಾಡೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್. ಅದೆಲ್ಲ ಕೂಡ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಏನ್ ಫೆಸಿಲಿಟಿ ಸಿಗುತ್ತೋ ಇಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ. ಸೊ ಒಂದು 20-25 ಜನ ಡಾಕ್ಟರ್ಸ್ ಕೂಡ, ತಜ್ಞರು ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತೆ